ಕ್ರಿಸ್ತೇಸುವಿನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಿಮ್ಮೆಲ್ಲರಿಗೂ ಈ ಬೆಳಗಿನ ಶುಭ ವಂದನೆ. ಈ ಹೊತ್ತಾರೆಗೆ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದಿಯಲ್ಲಿ ದೇವರು ಆಕಾಶವನ್ನೂ ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಇನ್ ದ ಬಿಗಿನಿಂಗ್ God created the heavens and earth. In the beginning God created the heavens and earth. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಈ ವಾಕ್ಯದ ಸಂದೇಶವೇನೆಂದರೆ, ದೇವರನ್ನು ಅಂತರಿಂದ್ರಿಯ ಮತ್ತು ಶಾಶ್ವತ ಸೃಷ್ಟಿಕರ್ತ ಎಂದು ಸ್ಥಾಪಿಸುವ ಒಂದು ಮೂಲಭೂತ ಹೇಳಿಕೆಯಾಗಿದ್ದು, ದೇವರ ಶಕ್ತಿ ಮತ್ತು ಸ್ವಭಾವ, ಗಾಡ್ಸ್ ಪವರ್ ಅಂಡ್ ಹಿಸ್ ನೇಚರ್, ಇದನ್ನ ಈ ವಾಕ್ಯವು ನಮಗೆ ವ್ಯಾಖ್ಯಾನಿಸುತ್ತದೆ. ಸೃಷ್ಟಿ ದೇವರ ಕೈಕೆಲಸ. ಸೃಷ್ಟಿ ದೇವರ ಸೃಜನಶೀಲ ಶಕ್ತಿಯನ್ನ ತೋರ್ಪಡಿಸುತ್ತದೆ. ಹಿಬ್ರು ಭಾಷೆಯಲ್ಲಿ ಬಾರಾ ಅಂದರೆ ಹಿ ಕ್ರಿಯೇಟೆಡ್. ದೇವರ ಸೃಷ್ಟಿಯ ಮೂಲ ಹಾಗೂ ದೇವರ ಸೃಷ್ಟಿಗೆ ಅಸ್ತಿತ್ವವನ್ನ ಹಾಕಿದವನು, ಅಥವಾ ದೇವರೇ ಸೃಷ್ಟಿಗೆ ಅಸ್ತಿತ್ವವನ್ನ ಹಾಕಿದವನು ಎಂಬಂತ ಸಂದೇಶವನ್ನ ಈ ವಾಕ್ಯವು ನಮಗೆ ತಿಳಿಸುತ್ತದೆ. ಎಕಲಾಜಿಕಲ್ ಪ್ರಾಸ್ಪೆಕ್ಟ್ ಅಥವಾ ಸೃಷ್ಟಿ ದೈವಶಾಸ್ತ್ರದಿಂದ ನಾವು ಈ ವಾಕ್ಯವನ್ನು ನೋಡಿದರೆ, ವಿಶ್ವಕ್ಕೆ ಒಂದು ಆರಂಭವನ್ನ, ಬಿಗಿನಿಂಗ್, ಇದನ್ನು ಕೊಟ್ಟವನು ದೇವರು. ಆತನು ಆರಂಭಿಸಿದ ಆತನು. ಸೃಷ್ಟಿ ತಾನಾಗಿಯೇ ಉಂಟಾಗಲಿಲ್ಲ, ದೇವರ ಮಾತಿನಿಂದ ಉಂಟಾದದ್ದು ಎಂಬ ನಂಬಿಕೆಯನ್ನ ಇಲ್ಲಿ ನಾವು ನೋಡ್ತೇವೆ. ಅಂದರೆ ಈ ಸೃಷ್ಟಿಯಲ್ಲಿ ದೇವರು ಕಾಲ ಮತ್ತು ಸ್ಥಳ ಇವುಗಳನ್ನ ನಿರ್ಣಯಿಸಿದವನಾಗಿದ್ದಾನೆ. God created the heavens and earth. ದೇವರ ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು. ಅಂದ್ರೆ ಇಡೀ ವಿಶ್ವವೇ ದೇವರ ನಿರ್ಮಾಣ. ಇಡೀ ವಿಶ್ವವೇ ದೇವರ ನಿರ್ಮಾಣ. ಇಡೀ ಸೃಷ್ಟಿಯ ಸಂಪೂರ್ಣ ವಿನ್ಯಾಸಗೊಳಿಸಿದಂತ ಅಥವಾ ಸೃಷ್ಟಿಯನ್ನ ವಿನ್ಯಾಸ ಮಾಡಿದಂತ ವಿನ್ಯಾಸಗಾರ. God as a designer. God as a designer. ಕಡೆಗೆ ಈ ಸೃಷ್ಟಿ, ಕಾಲ, ಜೀವಿ ಎಲ್ಲವುಗಳ ಹಿಂದೆ ಸೃಷ್ಟಿಕರ್ತ ಇದ್ದಾನೆ. ಸೃಷ್ಟಿ ಕೆಲಸದ ಹಿಂದೆ ದೈವಿಕ ಮೂಲವೊಂದು ಅಡಗಿದೆ ಎಂಬ ಸತ್ಯಾರ್ಥವನ್ನ ಈ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ನಮಗೆ ಕಲಿಸುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಇಂತಹ ಸೃಷ್ಟಿಕರ್ತನನ್ನು, ಸೃಷ್ಟಿಗೆ ಒಡೆಯನನ್ನು, ಸೃಷ್ಟಿಗೆ ಮೂಲನಾದಂಥ ದೇವರನ್ನ ನಾವು ನಂಬೋಣ, ವಿಶ್ವಾಸಿಸೋಣ. ನಮ್ಮನ್ನು ಕೂಡ ಆತನೇ ಸೃಷ್ಟಿಸಿದವನು, ನಾವು ಆತನ ನಿರ್ಮಾಣವಾಗಿದ್ದೇವೆ. ಆಮೇಲೆ ಪ್ರಾರ್ಥನೆ ಮಾಡೋಣ. ಭೂಪರ ಲೋಕವನ್ನು ಸಮಸ್ತನು ಉಂಟು ಮಾಡಿ ಸರ್ವವನ್ನು ಸರ್ವರನ್ನು ಸೃಷ್ಟಿಸಿ ಕೈ ಹಿಡಿದು ನಡೆಸುವಂತ ನಮ್ಮ ಸ್ವರ್ಗೀಯ ದೇವರೇ, ಈ ಸೃಷ್ಟಿಯ ಹಿಂದೆ ನಿನ್ನ ಸರ್ವಶಕ್ತ ಮಾತುಗಳಿವೆ. ಈ ಸೃಷ್ಟಿಯ ಹಿಂದೆ ನಿನ್ನ ಕೆಲಸವಿದೆ. ಈ ಸೃಷ್ಟಿಯ ಮೂಲನು ನೀನೇ, ಈ ಸೃಷ್ಟಿಗೆ ಅಸ್ತಿತ್ವವನ್ನು ಹಾಕಿದವನು ನೀನೇ ಸ್ವಾಮಿ. ಹಾಗಾಗಿ ದೇವರೇ, ನಿನ್ನ ಕೈ ಕೆಲಸವನ್ನು ನಾವು ಕೂಡ ಹೊಗಳುತ್ತೇವೆ. ಮಾನವರಾದ ನಾವು ಕೂಡ ದೇವರೇ ನಿನ್ನ ಸೃಷ್ಟಿಗಳು. ಸ್ವಾಮಿ, ನೀನು ನಮ್ಮ ಸೃಷ್ಟಿಕರ್ತನು, ನಮ್ಮನ್ನು ಪರಿಪಾಲಿಸುವಂತ ಕರ್ತನು. ಈ ಭೂಲೋಕ ಯಾತ್ರೆಯಲ್ಲಿ ನಮ್ಮನ್ನು ನಡೆಸು, ಕಾಪಾಡು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್.